ಅದು ನಾನು ನೋಡಿದ್ದೀನಿ, ನಾನು ಗಮನಿಸಿದ್ದೀನಿ. ಅದು ಉದ್ಯಾನದ ಜೊತೆಗೆ ಈಜುಕೊಳವನ್ನು ಮಾಡಿದ್ದಾರೆ ಅಲ್ಲಿ. ಅದು ಕೇಳಲ್ಪಟ್ಟಿದ್ದೀನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಈಜುಕೊಳ ಅಂತೇಳಿ. ಅಲ್ಲಿಗ ಯಾವುದೇ ಈಜುಕೊಳ ಆದರೂ ಸಹ ಕಟ್ಟೋದು ಭಾಳ ದೊಡ್ಡದೇನು ಇರಂಗಿಲ್ಲ, ಅದನ್ನು ಮೇಂಟೈನ್ ಮಾಡೋದ್ರೊಳಗೆ ಭಾಳ ಅವಶ್ಯಕತೆ ಇರ್ತದೆ. ಅಲ್ಲಿ ಒಂದು ವೇಳೆ ಮೇಂಟೈನ್ ಮಾಡಿ ಚೆನ್ನಾಗಿ ಮಾಡಿಕೊಟ್ರೆ ಅಲ್ಲಿ ಇರ್ತಕ್ಕಂಥ ಬಡವ ಮಕ್ಕಳಿಗೆ ಅದು ಸಹಾಯ ಆಗಬಹುದು. ಯಾಕಂತಂದ್ರೆ ಒಳ್ಳೆಯ ಸಿರಿವಂತರು, ಒಳ್ಳೆಯ ಎಲ್ಲವನ್ನು ಹೊಂದಿದವರು ದೂರ ದೂರ ಹೋಗಿ ತಾವು ಈಜಾಡಿ ಬರ್ಬೋದು, ತಮ್ಮ ಇದನ್ನ ಮಾಡ್ಕೋಬಹುದು. ಆದರೆ ಈ ಬಡವ ಮಕ್ಕಳಿಗೆ ಅದನ್ನು ಮಾಡೋದ್ರಿಂದ ಸ್ವಲ್ಪ ಆಗ್ಬೋದು. ಅದಕ್ಕಾಗಿ ಅಧಿಕಾರಿಗಳು ಸಹ, ಯಾಕಂದ್ರೆ ನಾನು ಇತ್ತಿತ್ತಲಾಗಿ ನಾನು ನೋಡಿ ನಮ್ಮ ಶಾಸಕರಂತ ರಾಜು ಸೇಠ್ ಅವರು ಎಲ್ಲ ನಮ್ಮ ಉದ್ಯಾನವನಗಳನ್ನು ಇದು ಮಾಡ್ತಾ ಇದ್ದಾರೆ, ರಿನೋವೇಷನ್ ಮಾಡ್ತಾ ಇದ್ದಾರೆ. ಅದು ಈ ಕಡೆನೂ ಅವರು ಲಕ್ಷ್ಯ ಕೊಡಬೇಕು ಮತ್ತು ರಿನೋವೇಷನ್ ಮಾಡಬೇಕು. ಮತ್ತು ಅವ್ರದ್ದು ನಾನು ನೋಡಿದ್ದೀನಿ, ಮಕ್ಕಳಿಗೆ ಮತ್ತು ಜನತೆಗೆ ಮಾಡೋದ್ರೊಳಗೆ ಎತ್ತಿದ ಇದೆ. ಈ ಕಡೆನೂ ಸ್ವಲ್ಪ ಯಾಕೆ ಕಡೆ ಲಕ್ಷ್ಯ ಮಾಡಿ ನಿರ್ಲಕ್ಷ್ಯ ಗೊತ್ತಾಗಲಿಲ್ಲ. ಇನ್ನೂ ಸ್ವಲ್ಪ ಲಕ್ಷ್ಯ ವಹಿಸಿ ಅದನ್ನು ಒಳ್ಳೆ ರೀತಿಯಿಂದ ಅದನ್ನು ಜನತೆಗೆ ಉಪಯೋಗ ಆಗೋ ನಿಟ್ಟಿನಲ್ಲಿ ಮಾಡಬೇಕು. ಅಧಿಕಾರಿ ವರ್ಗದವರು ಸಹ ಈ ಕಡೆ ಲಕ್ಷ್ಯ ಕೊಟ್ಟು ಅದನ್ನು ಸರಿಯಾದ ರೀತಿಯಿಂದ ಜನೋಪಯೋಗಕ್ಕಾಗಿ ಅದನ್ನು ಮಾಡಿಕೊಡ್ಬೇಕಂತ ಕೇಳ್ತೀನಿ. ಯಾವಾಗ ನಾವು 2021ರಲ್ಲಿ ಆ ಭಾಗಿನ ನಗರ ಸೇವಕರಾಗಿ ನಿಯುಕ್ತ ಆದ್ವಿ, ಆವಾಗಿಂದ ಸತತವಾಗಿ ಪ್ರಯತ್ನ ಮಾಡ್ಲಿಕ್ಕತ್ತೀವಿ ಅದು ಜಾರಿಗೆ ಅಥವಾ ಉಪಯೋಗ ಬರಬೇಕಂತ, ಈಜುಪಟ್ಟಿಗೆ ಮತ್ತು ಸ್ಥಳೀಯರಿಗೆ ಉಪಯೋಗ ಆಗಬೇಕಂತ ನಾವು ಪ್ರಯತ್ನ ಮಾಡ್ತಾಯಿದ್ವಿ. 2021ಕ್ಕಿಂತ ಮೊದಲು ಅದು ಸಂಪೂರ್ಣವಾಗಿ ಗಿಡಗಂಟಿ ಬೆಳೆದು ಪೂರಾ ಬಂದಾಗೋ ಪರಿಸ್ಥಿತಿಯಲ್ಲಿತ್ತು ಮತ್ತು ನೀರಿನ ವ್ಯವಸ್ಥೆ ಇರಲಿಲ್ಲ ಮತ್ತು ಗಿಡಗಂಟಿಗಳು ಬಹಳ ಬೆಳೆದಿದ್ದು. ನಾ 21 ಆದ ಕೂಡಲೇ ನಾವೇನು ಮಾಡಿದ್ವಿ, 3 ಕಮಿಷನರಿಗೆ ನಾನು ಸತತವಾಗಿ ಮನವಿ ಮಾಡಿದ್ದರಿಂದ ಅದನ್ನ ಜಾರಿಗೆ ಉಪಯೋಗ ಬರೋವಂಥದ್ದು ಪರಿಸ್ಥಿತಿ ಒಳಗೆ ತೊಗೊಂಬರ್ರಿ ಅಂತ ನಾವು ಸತತವಾಗಿ ಅದಕ್ಕೆ ಮನವಿ ಕೊಡ್ಕೋತ ಬಂದಿದ್ದೇವೆ. ಇಲ್ಲಿವರೆಗೆ 3 ಕಮಿಷನರ್ ಭೇಟಿ ನೀಡಿ ಅವರೇ ಕೆಪಾಸಿಟಿ ಒಳಗೂ ಅದನ್ನು ಕ್ಲೀನ್ ಮಾಡಿ ಮತ್ತು ಅದನ್ನು ಅದು ಲೀಕೇಜ್ ಏನಿತ್ತಿಲ್ಲ ಅದನ್ನ ತೆಗೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಮತ್ತು ನೀರಿನ ಕನೆಕ್ಷನ್ ಇರಲಿಲ್ಲ. ದುರ್ದೈವ ಅಂದರೆ ಸಾರ್ವಜನಿಕ ಹಣವನ್ನು ಹೇಗೆ ಉಪಯೋಗ ಮಾಡ್ತಾ ಇದ್ದಾರೆ ಅಂದರೆ, ಸ್ವಿಮ್ಮಿಂಗ್ ಪೂಲ್ ಕಟ್ಟಿದ್ದಾರೆ ಬಟ್ ಅದಕ್ಕೆ ನೀರು ಕನೆಕ್ಷನ್ ಇಲ್ಲ. ಸೊ ಮೊನ್ನೆ ಶುಭಾ ಮೇಡಮ್ ಕಮಿಷನರ್ ಇದ್ದಾಗ ಅವಾಗ ನೀರಿನ ಕನೆಕ್ಷನ್ನು ಪ್ಲಸ್ ಅದು ಏನು ಲೀಕೇಜ್ ಇದ್ದಿಲ್ಲ ಆವಾಗ ನಾವು ತೆಗೆಯುವಂಥ ಪ್ರಯತ್ನ ಮಾಡಿ ಬರುವಂಥ ಕಾಲದಲ್ಲಿ ಸ್ಥಳೀಯರಿಗೆ ಮತ್ತು ಈಜುಪಟ್ಟವರಿಗೆ, ಕ್ರೀಡಾಕೂಟದವರಿಗೆ ಉಪಯೋಗ ಆಗೋಂಥದ್ದು ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ತೇವೆ ತಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.